ದಿವಸ ಭಾರತೀಯ ಸ್ವಯಂ ಸಮಾಜ ಪಕ್ಷದಿಂದ ಡಿ ಕೆ ರವಿ ಅವರ 11ನೇ ವರ್ಷದ ಪುಣ್ಯತಿಥಿಯನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಯಂ ಭಾರತೀಯ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷದ ಅಭಿಮನ್ಯು ಮಣಿಪಿಯವರು ಆಗಮಿಸಿದ್ದಾರೆ ಮತ್ತು ಮಾಗುಂದಿ ನಾರಾಯಣ ಸ್ವಾಮಣ್ಣವರು ಆಗಮಿಸಿದ್ದಾರೆ. ಪ್ರಜಾನಾಡು ಪ್ರಗತಿ ಸೇನೆ ಮತ್ತು ನಮ್ಮ ಕೋಲಾರಪ್ಪ ಅವರು ಆಗಮಿಸಿದ್ದಾರೆ, ಪ್ರಜಾನಾಡು ಪ್ರಗತಿ ಸೇನೆ ತಾಲೂಕು ಅಧ್ಯಕ್ಷರು. ಮತ್ತು ನಮ್ಮ ಮೂರ್ತಿಯವರು ಆಗಮಿಸಿದ್ದಾರೆ, ಪ್ರಜಾನಾಡು ಪ್ರಗತಿ ಸೇನೆ. ಇದೆಲ್ಲ ದಲಿತ ಸಂಘಟನೆಯವರೆಲ್ಲ ಸೇರಿ ಈ ಒಂದು SBSP ಪಾರ್ಟಿ ಜೊತೆ ಮಿಲನವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸೇರ್ಪಡೆಯಾಗಿದ್ವಿ. ಅದರಲ್ಲಿ ನಮ್ಮ ವಿಘ್ನೇಶ್ ಅಂತ ಇವರು ಮಾಲೂರು ತಾಲೂಕು, ಅವರು ಆ ತಾಲೂಕು ಮಟ್ಟದಲ್ಲಿ ಪಕ್ಷವನ್ನು ಕಟ್ಟಿತು ಅಂತ ಹೇಳ್ಬಿಟ್ಟು ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಸ್ವಾಗತ. ಅದೇ ನಮ್ಮ ಕೃಷ್ಣನವರು ಆಗಮಿಸಿದ್ದಾರೆ ಮತ್ತು ಉದಯ್ ಅವರು ಆಗಿದ್ದಾರೆ. ಅವ್ರಿಗೆಲ್ಲರೂ ನಾನು ಈ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಂಧುಗಳೇ, DK IAS ಮಾಡ್ತಾರೆ. ಮೊಟ್ಟ ಮೊದಲಿಗೆ ಬಂದು ಕೋಲಾರ ಜಿಲ್ಲೆಯಲ್ಲಿ ಬಂದು ಅವರು ಜಿಲ್ಲಾಧಿಕಾರಿಯಾಗಿ ಆಯ್ಕೆ ಮಾಡಿ ಬರ್ತಾರೆ. ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಅಂದರೆ ಈ ಭ್ರಷ್ಟಾಚಾರ ಹೋಗಲಾಡಿಸ್ಬೇಕಂತ ಹೇಳ್ಬಿಟ್ಟು ಅವರ ಪಣೆ ತೊಟ್ಟು ಅವರು ಹೋರಾಟ ಮಾಡಿ ಅದನ್ನು ಒಂದು ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಿ ಅವರು ಯಾವ ರೀತಿ IAS ಮಾಡಬೇಕು, ಯಾವ ರೀತಿ ನಾವು ಓದಬೇಕು ಈ ಸಮಾಜದಲ್ಲಿ ಅಂತ ಹೇಳ್ಬಿಟ್ಟು ಅವರು ಈ ಟ್ಯೂಷನ್ ಕ್ಲಾಸ್ಗಳನ್ನು ತಗೊಂಡಿರ್ತಾರೆ. ಅದೇ ರೀತಿಯ ಮಾದರಿಯಾಗಿ ಯುವಕರಿಗೆ ಯಾವ ರೀತಿ ಸ್ಫೂರ್ತಿಯಾಗಿ ಯಾವ ರೀತಿ ಬೆಳಿಬೇಕು, ಕೆಟ್ಟ ಚಟಗಳನ್ನು ಬಿಟ್ಟು ಯಾವ ರೀತಿ ನಾವು ಓದಿ ಮುಂದೆ ಬರಬೇಕಂತ ಹೇಳ್ಬಿಟ್ಟು ಯುವಕರಿಗೆ ಸಂದೇಶ ಕೊಡ್ತಾರೆ. ಈ ಕೆರೆ ಒತ್ತುವರಿ ಬಗ್ಗೆ, ಈ ಮರಳು ದಂಧೆ ಮಾಫಿಯಾ ಬಗ್ಗೆ ಇದನ್ನೆಲ್ಲ ಬಂದು ತುಂಬ ಇದಾಗಿ ಅವರು ವಿರೋಧ ಮಾಡಿಕೊಂಡು ಅವರು ಎದುರಿಸ್ಕೊಂಡು ಬರ್ತಾರೆ. ಆದರೆ ಕಾರಣಾಂತರ ರಾಜಕಾರಣಿಗಳು ಅವ್ರನ್ನ ತುಂಬ ದಿವಸ ಇಲ್ಲಿ ಬಿಡೋದಿಲ್ಲ. ವರ್ಗಾವಣೆ ಮಾಡೋದಕ್ಕೆ ಹುನ್ನಾರಗಳು ಮಾಡ್ತಾರೆ, ಅವ್ರಿಗೆ ಧಮಕಿ ಹಾಕ್ತಾರೆ. ಏನೇ ಮಾಡಿದ್ರು ಕೂಡ ಈ ರಿಯಲ್ ಎಸ್ಟೇಟು ಭೂಮಾಫಿಯಾಗಳು ಬಂದು ಅವ್ರಿಗೆ ಧಮಕಿಗಳು ಹಾಕೋ ಕೆಲಸ ಮಾಡ್ತಾರೆ. ಆದ್ರೂ ಅವರು ನಾನು ಮಾಡಿರ್ತಕ್ಕಂಥ ಈ ಹುದ್ದೆ ನಾನು ಕಷ್ಟಪಟ್ಟು ಕೊಪ್ಪಳ ಜಿಲ್ಲೆಯಲ್ಲಿ ಹುಟ್ಟು ಬೆಳೆದು ನಾನು ಬಡ ಕುಟುಂಬದಲ್ಲಿ ಬಂದಿದ್ದೀನಿ, ಆದ್ರೂ ನಾನು ಬಡವರಿಗೆ ನನ್ನ ಕೈಲಾಗಿದ್ದು ಸಹಾಯ ಮಾಡ್ತೀನಿ ಅಂತೇಳಿ ಅವರು ಈ ಭೂಮಾಫಿಯಾಗಳಿಗೆ ಭಯ ಪಡೋದು ಅವ್ರದ್ದೇ ಆದಂಥ ಏನೋ ಅಧಿಕಾರ ಆಯಿತು ಆ ಅಧಿಕಾರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಆದ್ರೇನು ಸ್ವಲ್ಪ ಭೂಮಾಫಿಯಾಗಳೆಲ್ಲ ಸೇರಿಕೊಂಡು ಅವ್ರನ್ನ 57 ಎಕರೆ, 13 ಎಕರೆ, 17 ಎಕರೆ ಈ ಕೆರೆ ಒತ್ತುವರಿ, ಗುಂಡ್ತೋಗುಲು ಒತ್ತುವರಿ ಹೀಗೆಲ್ಲ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ಎದುರಿಸ್ತಾರೆ. ಅವರು ಎದುರಿಸಿ ಅದನ್ನೆಲ್ಲ ಕಾನೂನುಬದ್ಧವಾಗಿ ಬಯಲಿಗೆಳೆದು ಒಳ್ಳೆ ಸಂದೇಶ ಕೊಟ್ಟು ಒಳ್ಳೆ ಅಧಿಕಾರವನ್ನು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಜಾತಿ ಜನಾಂಗದವ್ರನ್ನ ಎಲ್ಲರ ಹತ್ರನೂ ಮನಸ್ಸಿಗೆ ಗೆದ್ದವರು ಕೆಲಸ ಮಾಡ್ಕೊತಾರೆ. ಆದರೆ ಹುನ್ನಾರದಿಂದ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿಬಿಡ್ತಾರೆ. ಇಲ್ದಿದ್ದ ತೊಂದರೆಗಳ ಕೊಟ್ಟು ಅವ್ರು ಆತ್ಮಹತ್ಯೆ ಮಾಡ್ಕೊಂಡು ಇದು ಮಾಡಿ ಸೃಷ್ಟಿ ಮಾಡಿ ಆತ್ಮಹತ್ಯೆ ಅಂತ ಹೇಳ್ಬಿಟ್ಟು ಅವಾಗಿನಂಥ ಕಾಂಗ್ರೆಸ್ ಸರ್ಕಾರ. ಆದರೆ ನಾವು ವಿರೋಧ ಪಕ್ಷದಲ್ಲಿ ಇರ್ತೀವಿ, ನಮ್ಮ ಅಭಿಮನ್ಯವರು ಅದನ್ನು ಅವ್ರಿಗೆ ಬೆಂಬಲ ಸೂಚಿಸಿದಿಂದ ನಾವು ಆಪೋಸಿಟ್ ಪಕ್ಷ ರಾಷ್ಟ್ರೀಯ ಸ್ವಯಂ ಪಕ್ಷ, ಇದು ರಾಷ್ಟ್ರೀಯ ಪಕ್ಷ. ಅದರಲ್ಲಿ ನಾವು ಕಾಂಗ್ರೆಸ್ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೇಳೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ನಾವು ಹೋರಾಟದಲ್ಲಿ ಬಂದಿರ್ತದೆ ಅಂತ ಅದು. ಆದ್ರೂ ಪಕ್ಷದಲ್ಲಿ ಅವ್ರಿಗೆ ಬೆಂಬಲ ಕೊಟ್ಟರೆ ಅದರಲ್ಲೂ ನಾನು ಹೇಳ್ತೀನಿ, ಅವಾಗಿನಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳ್ಬಿಟ್ಟು ದಿಕ್ಕು ತಪ್ಪಿಸ್ತಾರೆ. ಆದರೆ ಏನಪ್ಪ ಸಂದೇಶ ನಾವು ಕೊಡೋದಂದರೆ ಅವ್ರು ಹಾಕ್ಕೊಟ್ಟಿರ್ತಂಥ ಮಾರ್ಗ, ಅವ್ರು ನಮ್ಗೆ ಹೇಳ್ಕೊಟ್ಟಿರ್ತಂಥ ನಾನು ಭೇಟಿ ಆಗಿದ್ದೀನಿ ಸುಮಾರು ಸರಿ. DK ಅವರು ನಾನು ಭೇಟಿ ಆಗಿದ್ದೀನಿ. ಅವಾಗ ಪ್ರಜಾ ವಿಮೋಚನಾ ಚಳುವಳಿಯಲ್ಲಿದ್ದವಾಗ ನಾನು ಸುಮಾರು ಸರಿ ಅವರ ಒಂದು ಮಾತುಗಳನ್ನು, ಅವರ ಒಂದು ಗೆಚ್ಚಾದ ಮಾತುಗಳನ್ನು ನಾನು ಅವ್ರನ್ನ ಕೇಳಿಸ್ಕೊಂಡಿದ್ದೀನಿ. ನಮಗೂ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಒಂದು DC ಹತ್ರ ಹೆಂಗೆ ಮಾತಾಡಬೇಕು, ಒಂದು ಪೊಲೀಸ್ ಇಲಾಖೆ ಹತ್ರ ಹೆಂಗೆ ಮಾತಾಡಬೇಕು ಮನೆಯವರೇ, ನಾನು ಹೇಳ್ಕೊಡ್ತೀನಿ, ಹಿಂಗೆ ಮಾಡಿಕೊಡ್ರಿ, ನಾನು IAS ಮಾಡಿದ್ದೀನಿ, ನನಗೆ ಸ್ವಲ್ಪ ಇದು ಬರುತ್ತೆ, ನೀವು ಬರೀ ಸಂಘದ ಸ್ಟೈಲ್ ಹೋಗ್ಬೇಡಿ, ಕಾನೂನು ಮುಖಾಂತರ ನೀವು ಹೋಗಿ ಅಂತ ಹೇಳ್ಬಿಟ್ಟು ನಾವೊಂದು ಯಾವುದೋ ಒಂದು 13ನೇ ಇಸ್ವಿಯಲ್ಲಿ ನಾವೊಂದು ಲೆಟರ್ ಒಂದು SP ಕೊಡಬೇಕಾದ್ರೆ ನಮ್ಮ ಹತ್ರ ಹೇಳಿದ್ದಾರೆ. ನಾವು ನಮ್ಮ ಮಿತ್ರರೆಲ್ಲ ಒಂದು 12-13 ಜನ ಅವರ ಒಂದು ಹಾದಿಯಲ್ಲಿ ಅವ್ರು ಬಿಟ್ಟೋಗಿರ್ತಕ್ಕಂಥ ಕೆಲಸಗಳನ್ನು ನಾವು ಹೋರಾಟದ ಮುಖಾಂತರ ನಾವು ಏನು ವಿದ್ಯಾರ್ಥಿ IAS IPS ನಾವು ಹುದ್ದೆಯಲ್ಲಿ ಇಲ್ದಿದ್ರೂ ನಮಗೆ ಬರೆಯೋದಕ್ಕೆ ನಮ್ಮ ಪಿಟಿಷನ್ ಹಾಕೋದಕ್ಕೆ ಒಂದು ಪೆನ್ನು ಸಾಕು. ಈ ಪೆನ್ನು ಮುಖಾಂತರ ಹೋರಾಟ ಮುಖಾಂತರ DK ಅವರ ದಾರಿಯನ್ನು ನಾವು ಫಾಲೋ ಮಾಡ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ನಮ್ಮ ರಾಜ್ಯಾಧ್ಯಕ್ಷರು SBS ಕೋಲಾರ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳೆಲ್ಲ ಸೇರಿಕೊಂಡು ಇವತ್ತು DK ರವಿಯವರ 11ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀರಾ. ಆ ಕಾರ್ಯಕ್ರಮ ಇಷ್ಟು ವರ್ಷದ ಕಾಲ ಯಾರು ಮಾಡಿಲ್ಲ ಅಂತ ನನಗೆ ಗೊತ್ತಾಯಿತು. ಈ ಕೆಲವು ದಿನದಿಂದ ನನಗೆ ಗೊತ್ತಾಯಿತು. ನಾನು ಮಾಡಿ ಕಾರ್ಯಕ್ರಮ ನಾನು ಜೊತೆಯಲ್ಲಿ ಇರ್ತೀನಿ, ಎಲ್ಲ ನಾನು ಸಹ ಸಪೋರ್ಟ್ ಮಾಡ್ತೀನಿ ಅಂತೇಳಿ ನಾನೆಲ್ಲ ಕೇಳಿ ಹೈಕಮಾಂಡಿನ ಸಪೋರ್ಟ್ ತಗೊಂಡಿದ್ದೀವಿ. ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀವಿ.
ಅದು ಬಹು ದೊಡ್ಡ ಮಟ್ಟದಲ್ಲ, ಸಣ್ಣ ಮಟ್ಟದ ಕಾರ್ಯಕ್ರಮ ಮಾಡಿದ್ವಿ. ಕಾರಣ ಏನು ಅಂದರೆ ಡಿ ಕೆ ರವಿ ಸಾಹೇಬರು ಹೋರಾಟ ಆ ದಿನಗಳು 2012, 2013, 2014 ಡಿ ಕೆ ರವಿ ಅವರು ಏನು ಹೋರಾಟ ಮಾಡಿದ್ರು ಅದು ನಾನು ಕೇಳ್ಪಟ್ಟಿದ್ದೀನಿ, ಜೊತೆಲಿ ಇದ್ದಿದ್ದೀನಿ. ಕೆಲವು ಅವ್ರ ಹೋರಾಟದ ದಾಖಲೆಗಳೆಲ್ಲ ನನ್ನಲ್ಲಿ ಬಹಳಷ್ಟು ದಾಖಲೆಗಳಿದೆ. ಇವತ್ತು ಡಿ ಕೆ ರವಿ ಅವರು ಕೊಟ್ಟಿರ್ತಕ್ಕಂಥ ಸಂದೇಶ ತುಂಬ ದೊಡ್ಡ ಸಂದೇಶ ಆಗಿರುತ್ತೆ. ಏನಂದರೆ ಇವತ್ತಿನ ಒಂದು ಭ್ರಷ್ಟ ರಾಜಕಾರಣಕ್ಕೆ ತುತ್ತಾಗಿ ಇವತ್ತಿನ ಅಧಿಕಾರಿಗಳು ಮಾತು ಕೇಳಿಕೊಂಡು ಸಾಕಷ್ಟು ಭ್ರಷ್ಟಾಚಾರಗಳು ಮಾಡಿಸ್ಬಿಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಆ ಭ್ರಷ್ಟಾಚಾರ ತೆಗೆದುಕೊಂಡಾಗ ಅಧಿಕಾರಿಗಳು ದಿಕ್ಕಾಪಾಲಾಗ್ತಾರೆ, ಬೀದಿ ಪಾಲಾಗ್ತಾರೆ, ಸೂಸೈಡ್ ಮಾಡ್ಕೊತಾರೆ, ಸತ್ತೋಗ್ತಾರೆ. ಅಧಿಕಾರಿಗಳು ತುಂಬ ಪಾಪ ನೊಂದು ಸಾಯ್ತಾ ಇದ್ದಾರೆ. ಈಗ ಬಹಳಷ್ಟು ಅಧಿಕಾರಿ ನಾವು ನೋಡಿದ್ದೀವಿ, ಭೇಟಿ ಮಾಡಿದ್ದೀವಿ, ಅವ್ರ ಕುಟುಂಬ ಸಹಾಯ ಮಾಡಿದ್ದೀವಿ. ಈ ಮಟ್ಟದಲ್ಲಿ ಇರಬೇಕಾದ್ರೆ ಡಿ ಕೆ ರವಿ ಅವರು ಏನು ಅಧಿಕಾರಿಗಳು ಸಂದೇಶ ಕೊಟ್ಟಿದ್ದಾರಲ್ಲ, ಅದು ಇವತ್ತು ಅವ್ರಿಗೆ ಮಾತ್ರ ಸಂದೇಶ ಅಲ್ಲ, ನಮಗೂ ಸಂದೇಶ ಆಗುತ್ತೆ. ನಾವು ರಾಜಕಾರಣ ಮಾಡಬೇಕು ಅಂತಂದರೆ, ನಾವು ಭ್ರಷ್ಟ ವಿರುದ್ಧ ನಾವು ಹೋರಾಟ ಮಾಡಬೇಕಾದ್ರೆ ಭ್ರಷ್ಟರೇ ಬೇರೆ ಆಗ್ತಾರೆ, ಭ್ರಷ್ಟತನ ಮಾಡಿಸೋದೇ ಬೇರೆ ಆಗ್ತಾರೆ. ಆ ಭ್ರಷ್ಟದಲ್ಲಿ ಪಾಲ್ತನ ತಗೊಳ್ಳೋನು ಭ್ರಷ್ಟನೇ ಆಗ್ತಾನೆ. ಈ ಎಲ್ಲ ಸಂದೇಶಗಳು ಇದೆ. ಹಾಗಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಬಂದ್ಬಿಟ್ಟು ನಾವು ಅಷ್ಟೇ, ನಾವು ಈ ತಾಲೂಕಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯ ಮಟ್ಟದಲ್ಲಿ ಬಂದ್ಬಿಟ್ಟು ಈ ಭ್ರಷ್ಟತನಕ್ಕೆ ತುತ್ತಾಗಿ ಇವತ್ತು ಎಷ್ಟು ಜನ ಅಧಿಕಾರಿಗಳೆಲ್ಲ ಬೀದಿ ಪಾಲಾಗ್ತಾ ಇದ್ದಾರಲ್ಲ, ಅವ್ರಿಗೂ ಇವತ್ತು ನಾವು ಸ್ವಲ್ಪ ಬೆನ್ನುಮೂಲೆ ಜೊತೆ ನಿಂತ್ಕೋಬೇಕಾಗತ್ತೆ, ಸಹಾಯ ಮಾಡಬೇಕಾಗತ್ತೆ. ಇನ್ನೂ ಹಲವಾರು ವಿಚಾರಗಳಿದೆ. ಈ ಹಲವಾರು ವಿಚಾರನ ಮಾತಾಡ್ಬೇಕಾದ್ರೆ ಮುಂದಿನ ದಿನದಲ್ಲಿ ಬಹು ದೊಡ್ಡ ಮಟ್ಟ ಕಾರ್ಯಕ್ರಮ ಮಾಡಿದಾಗ ನಾವು ರಾಜ್ಯ ಮಟ್ಟದಲ್ಲಿ ಇದೆಲ್ಲ ನಾವು ಮಾತಾಡಿ ಪ್ರಸ್ತಾಪ ಮಾಡೋಣ ಅಂತೇಳಿ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಈ ಕಾರ್ಯಕ್ರಮನ ಈ ಒಂದು ಸಣ್ಣ ಮಟ್ಟದಲ್ಲಿ ಮಾಡಿ ಇವತ್ತಿನ ಮುಗಿಸ್ಕೊಂಡು ಮುಂದಿನ ದಿನದಲ್ಲಿ ನೆಕ್ಸ್ಟ್ ವರ್ಷ, ಇನ್ನೊಂದು ವರ್ಷ ಕಾರ್ಯಕ್ರಮ ಮಾಡಿದಾಗ ಈ ನಮ್ಮ ಡಿ ಕೆ ರವಿ ಥರ ಎಷ್ಟು ಜನ ಅಧಿಕಾರಿಗಳನ್ನ ಇವತ್ತು ಸತ್ತಿದ್ದಾರೋ ಅದೆಲ್ಲ ನಮ್ಮ ಹತ್ರ ಪಟ್ಟಿ ಇದೆ. ಯಾರ್ಯಾರು ಯಾವ ಥರ ಹೇಗೆ ಸತ್ತರು, ಏನೇನು ವಿಚಾರದಲ್ಲಿ ಸತ್ತರು, ಯಾವ ಥರ ಆಯಿತು ಅವ್ರ ಕೇಸ್ಗಳು ಬಂದಿದೆ. ಒಂದು. ಎರಡನೇದು, ಡಿ ಕೆ ರವಿ ಕೇಸ್ ವಿಚಾರ ಇದ್ದಾಗ ಅವತ್ತು ಬಂದು ನಮ್ಮದೇ ಕಾಂಗ್ರೆಸ್ ಸರ್ಕಾರ, ಮೂಲ ಸರ್ಕಾರ ನಮ್ಮದೇ, ನಾವು ಕಾಂಗ್ರೆಸ್ ಮೂಲಕರಾಗ್ತೀವಿ, ಸರ್ಕಾರ ಇತ್ತು. ಸರ್ಕಾರ ಇದ್ದಾಗ ನಾನು ಬಂದು 2015 ಮೇಲ್ಪಟ್ಟು ಡಿ ಕೆ ರವಿ ವಿಚಾರದಲ್ಲಿ, ಅವ್ರ ಕೇಸ್ ವಿಚಾರದಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಎಲ್ಲ ಹಂತದಲ್ಲೂ ತನಿಖೆಗಳನ್ನ ನಾನು ನೋಡಿದ್ದೀನಿ, ಓದಿದ್ದೀನಿ. ಅದರಲ್ಲಿ ಇವತ್ತು ಬಂದು ನಮ್ಮ ಸ್ಥಳೀಯವಾಗಿ ರಾಜ್ಯ ಸರ್ಕಾರ ಬಿಟ್ಟು, ಕಾಂಗ್ರೆಸ್ ಸರ್ಕಾರ ಬಿಟ್ಟು ರಾಷ್ಟ್ರ ಮಟ್ಟದಲ್ಲಿ ತಗೊಂಡ್ರೆ ಆ ತನಿಖಾಧಿಕಾರಿಗಳು ಏನಿದಾರಲ್ಲ, ಅವ್ರು ತನಿಖೆ ಮಾಡಿರೋದ್ರಲ್ಲಿ 20 ಅಂಶಗಳು, ಪ್ರಮುಖ ಅಂಶಗಳು ನಾನೇ ಅದನ್ನು ನೋಟ್ ಮಾಡಿ ಇಟ್ಟಿದ್ದೀನಿ. ನಾನು ಒಂದು ಕಡೆ ಬರೆದಿಟ್ಟಿದ್ದೀನಿ. ಆ ತನಿಖೆಯಲ್ಲಿ ಆರಂಭದಲ್ಲಿ ಏನು ಕಂಡು ಬಂದಿದೆಯೋ ಅದು ಹಂತದಲ್ಲಿ ಬಂದು ಇಲ್ಲ, ಆ ಅಂಶಗಳು ಉತ್ತರನೇ ಇಲ್ಲ. ಈಗ ಯಾಕಪ್ಪ ಉತ್ತರ ಇಲ್ಲ ಅಂತೇಳಿ ನಾವಿವತ್ತು ಪ್ರಶ್ನೆ ಮಾಡ್ಕೋಬೇಕಾದ್ರೆ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು. ನಾವು ಯಾರ ಹತ್ರ ಹೋಗಿ ಕೇಳೋಣ? ಯಾರನ್ನು ಕೇಳೋಕ್ಕಾಗಲ್ಲ. ಅಷ್ಟು ಹೀನಾಯ ಒಬ್ಬ ದಕ್ಷ ಅಧಿಕಾರಿನ ಅಷ್ಟು ಹೀನಾಯವಾಗಿ ಅದು ಸ್ವಂಚ ಮಾಡಿದ್ರು, ಕೊಲೆ ಮಾಡಿದ್ರು, ಏನು ಮಾಡಿದ್ರು. ಬಟ್ ತನಿಖಾ ವರದಿ ಅಂತೂ ಸೂಕ್ತವಾಗಿರ್ಬೇಕಲ್ವಾ? ಆ ವರದಿನೇ ಇಲ್ಲ. ಅಂದಮೇಲೆ ಇತರ ಅಧಿಕಾರಿಗಳ ಮನಸ್ಸಿಗೆ ಏನು ಬರ್ಬೋದು? ನಾವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು, ಎಷ್ಟೇ ನಾವು ನೀಟಾಗಿ ಕೆಲಸ ಮಾಡಿದ್ರು, ಎಷ್ಟೇ ಸಿಸ್ಟಮೆಟಿಕಲ್ ನಾವು ಇದ್ರೂ ಸಹ ಕೊನೆಗೆ ಒಂದಲ್ಲ ಒಂದಿನ ಡಿ ಕೆ ರವಿಗೆ ಸಾವು ಹಿಂಗೆ ಬಂತು, ಆ ಥರ ನಮಗೂ ಬಂದ್ಬಿಡುತ್ತೆ. ಯಾಕಪ್ಪ ನಮಗೆ ಯಾರು ಹೇಳ್ದಂಗೆ ನಾವು ಮಾಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ಇವತ್ತೆಲ್ಲ ಅಧಿಕಾರಿಗಳ ಮನಸ್ಸಲ್ಲಿ ಇರ್ಬೋದು, ಎಲ್ಲರ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಅದನ್ನು ನಾವು ಹೋಗ್ಲಾಡ್ಸೋಕ್ಕೆ ನಾವೇನು ಮಾಡ್ಬೋದು? ಅವ್ರು ನಾವೇನು ಸಪೋರ್ಟ್ ಕೊಡ್ಬೋದು? ಈ ಭ್ರಷ್ಟತನ ಮೂಲ ಎಲ್ಲಿದೆಯಲ್ಲ, ಆ ಮೂಲನೇ ಒಸ್ಕಬೇಕು ಅನ್ನೋದು ನಮ್ಮ ಪಕ್ಷದ ಧ್ಯೇಯ. ಹಂಗಾಗಿ ನಮ್ಮ ಪಕ್ಷದ ಧ್ಯೇಯನೇ ಇವತ್ತೇನು ದಯೋದ್ದೇಶ ಇಟ್ಟಿದ್ದೀವಲ್ಲ, ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ SB ಪಕ್ಷವನ್ನು ಬೆಂಬಲಿಸಿ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ದೀವಿ. ಇವತ್ತು ಅದಾಗತ್ತೆ. ಬಟ್ ನಾವು ಭ್ರಷ್ಟಾಚಾರ ಮುಕ್ತ ಮಾಡಬೇಕಂತಂದರೆ ಭ್ರಷ್ಟಾಚಾರನ ಮೂಲ ಎಲ್ಲಿ ಒಸ್ಕಬೇಕು ಅನ್ನೋದನ್ನು ನಾವು ಹುಡುಕ್ಬೇಕಲ್ವಾ? ಆ ಹುಡ್ಕೋದಕ್ಕೆ ಕೋಲಾರ ಜಿಲ್ಲೆ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು, ಡಿ ಕೆ ರವಿ ಅವರು ಒಂದು ಕೇಂದ್ರ ಬಿಂದು, ಡಿ ಕೆ ರವಿ ತ್ಯಾಗ ಅದು ಒಂದು ಕೇಂದ್ರ ಬಿಂದು ಆಗುತ್ತೆ. ಇದೆಲ್ಲ ದೊಡ್ಡ ಶ್ರಮ ನಮಗೆ ಕೊಟ್ಟಿದ್ದಾರೆ. ನಮಗೆ ನೋಡಿ, ಇವತ್ತು ದೊಡ್ಡಕೊಪ್ಪಲು ರವಿ ಅವ್ರನ್ನ ಡಿ ಕೆ ರವಿ ಅಂತ ಕರಿತೀವಿ. ಈ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ದೊಡ್ಡಕೊಪ್ಪಲು ಗ್ರಾಮ ಏನಿದೆಯಲ್ಲ, ನಾನು ಸುಮಾರು ಸಾರಿ ಭೇಟಿ ಮಾಡಿದ್ದೀನಿ. ನಂದು ಸುಮಾರು ಜಮೀನುಗಳಿದೆ. ನಾನು ಕುಣಿಗಲ್ ಜಿಲ್ಲೆಗೆ ತುಂಬ ಆತ್ಮೀಯನಾಗಿದ್ದೀನಿ. ಅಲ್ಲೂ ನಮ್ಮ ಲಂಕೇಗೌಡ ಅವ್ರ ಸ್ವಂತ ಕ್ಷೇತ್ರ ಆಗತ್ತದು. ನಾವು ತಾಯಿನ ಸುಮಾರು ಸಾರಿ ಭೇಟಿ ಮಾಡಿದ್ದೀವಿ. ಆ ತಾಯಿ ಕಣ್ಣೀರಿದೆಯಲ್ಲ, ಆ ಕಣ್ಣೀರು ಡಿ ಕೆ ರವಿ ಅವರ ಒಂದು ಮರಣಕ್ಕೆ ಮೊದಲನೇ ತುತ್ತು, ಮೊದಲನೇ ವಿಕೆಟು ಈಗ 20 ದಿನ ಹಿಂದೆ ಹೋಯ್ತು. ನೀವೆಲ್ಲ ನ್ಯೂಸಲ್ಲಿ ನೋಡಿರ್ಬೋದು, ನಾನು ಹೇಳೋ ಅವಶ್ಯಕತೆ ಇಲ್ಲ. ಆಯ್ತಾ? ಆ ಡಿ ಕೆ ರವಿ ಅವ್ರನ್ನ ಎತ್ತಿದಲ್ಲ ತಾಯಿ, ಆ ತಾಯಿಯವ್ರ ಶಾಪ ಬಂದು ತಟ್ಟೆ ಆಯ್ತಲ್ಲ. ಇದು ನಾವು ಇವತ್ತು ಕ್ಷಣಕ್ಕೆ ಬುದ್ಧಿವಂತಿಕೆ ಏನೋ ತಪ್ಪಿಸ್ಕೊಬೋದ್ರು. ಆದರೆ ಭಗವಂತ ಪ್ರಕೃತಿ ನಿಯಮ ಏನಿದೆಯಲ್ಲ, ಒಂದಲ್ಲ ಒಂದಿನ ನಮಗೆ ಪನಿಷ್ಮೆಂಟ್ ಉಂಟು. ಅದೇ ಭಗವಂತ ಇರೋದು ಯಾರು? ಭಗವಾನ್ ಬುದ್ಧರು. ಈ ಜಗತ್ತಲ್ಲಿ ಪಾಪನಾಶ ಅನ್ನೋದೇ ಇಲ್ಲ ಅಂತಂದ್ರು. ಪಾಪನಾಶ ಅನ್ನೋದೇ ಇಲ್ಲ. ನಾನು ಪಾಪ ಮಾಡಿಬಿಟ್ಟು ಹೋಗ್ಬಿಟ್ಟು ಚರ್ಚಲ್ಲಿ ಹೋಗ್ಬಿಟ್ಟು ದೇವರೇ ಕಾಪಾಡಿ ಅಂತಂದರೆ ದೇವರೇನೋ ಪಾಪ ಕ್ಷಮೆ ಕೊಡ್ತಾನೆ, ಆದರೆ ಕಾನೂನು ಕ್ಷಮೆ ಕೊಡುತ್ತಾ? ಹಿಂದೆ ಪೊಲೀಸ್ ನಾನು ವಾರಂಟ್ ಎತ್ಕೊಬಂದು ಒಳಗಾಗ್ತಾನೆ.
ಇವತ್ತು ನಾನು ಮಾಡೋ ಪಾಪ ಎಲ್ಲ ಮಾಡಿ ತಿರುಪತಿಗೆ ಹೋಗಿ ಚಿಕ್ಕೊಂಬಿಟ್ಟು ದೇವ್ರ ಉಂಡಿಗೆ ಅಷ್ಟು ದುಡ್ಡಾಗ್ಬಿಟ್ಟು ನನ್ನ ಪಾಪನಾಶ ಆಗ್ಬಿಡ್ತು ಅಂತಂದ್ರೆ ಪಾಪನಾಶ ಆಗುತ್ತೆ ನಿಜವಾಗ್ಲೂ ಸರಿ ಮೇಡಮ್, ಪಾಪನಾಶ ಆಗತ್ತಾ? ಹಂಗಾಗಿ ಯಾರು ಬುದ್ಧ ಭಗವಾನ್ ಹೇಳಿದ್ರು, ಜಗತ್ತಲ್ಲಿ ಪಾಪನಾಶ ಅನ್ನೋ ನಿಯಮನೇ ಇಲ್ಲ, ತಪ್ಪು ಮಾಡಿದವನು ದಂಡನೆ ಅನುಭವಿಸ್ಲೇಬೇಕು ಅಂದ್ರೆ. ಆದರೆ ಬಂಗಾರಪೇಟೆ ಕ್ಷೇತ್ರ ಕೋಲಾರ ಜಿಲ್ಲೆಯಲ್ಲಿ ಹೇಗಿದೆ ಗೊತ್ತಾ? ತೆಲುಗಲ್ಲಿ ಒಂದು ಮಾತಿದೆ, ದೊಂಗತನ చేస్తే ದಂಡಂ లేదు ಅಂತ. ದೊರೆ ಕಳ್ತನ ಮಾಡಿಬಿಟ್ರೆ ದಂಡ ಇಲ್ವಂತೆ, ಅದು ಸೂಕ್ತವಾಗಿ ನಿಂತ್ಕೊಂಡು ಹೋಗ್ಬಿಡೋದು. ಅದು ಇಲ್ಲಿನ ಒಂದು ಆಡಳಿತ ವ್ಯವಸ್ಥೆ ಆಗಿದೆ. ಹಾಗಾಗಿ ನಾವು ಅತಿ ಜಾಸ್ತಿ ಮಾತಾಡೋಕ್ಕೆ ನಮಗೂ ಕಾಲಾವಕಾಶ ಇಲ್ಲ, ಬೇರೆ ಕಾರ್ಯಕ್ರಮ ಇರೋದ್ರಿಂದ ಈ ಕಾರ್ಯಕ್ರಮ ಇಲ್ಲಿಗೆ ಮೊಟಕುಗೊಳಿಸೋಣ ಅಂತೇಳಿ ನಾನು ತಮ್ಮಲ್ಲೆಲ್ಲ ಮನವಿ ಮಾಡ್ಕೊತಾ ಇದ್ದೀನಿ. ನನಗೆ ಈ ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ಕೊಡ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ.